ಕೋರ್ಟ್ ಏನು ರೀಸನ್ಸ್ ಈಗ ಅಂತ ನಿವೇದಿತಾ ಅವರು ಚಂದನ್ ಅವರು ಕೊಟ್ಟಿರುವಂಥ ರೀಸನ್ಸ್ ಏನು, ಡಿವೋರ್ಸ್ಗೆ ಪ್ರಮುಖ ಕೊಟ್ಟಿರುವಂಥ ಕಾರಣಗಳು ಏನು ಅಂತ? ಕಾರಣ ಇನ್ಕಂಪ್ಯಾಟಿಬಿಲಿಟಿ ಅಷ್ಟೇ. ಇನ್ಕಂಪ್ಯಾಟಿಬಿಲಿಟಿ ಅಂದರೆ ಇವರ ಟೇಸ್ಟ್ ಆಗಲಿ, ಇವರ ಥಾಟ್ಸ್ ಆಗಲಿ, ಇವರ ಐಡಿಯಾಸ್ ಆಗಲಿ, ಅದಿಬ್ಬರಿಗೂ ಅದು ಹೊಂದಾಣಿಕೆ ಬರ್ತಿಲ್ಲ ಅಂತ. ನಾನು ಹೇಳ್ತಾ ಇರೋದು ಇಷ್ಟೇ, ಕ್ರಿಯೇಟಿವ್ ಫೀಲ್ಡ್ ಇರೋದ್ರಿಂದ ಅವ್ರಿಗೆ ಅವ್ರದ್ದೇ ಆದ ಐಡಿಯಾಸ್ ಇರುತ್ತೆ, ಅವ್ರದ್ದೇ ಆದ ಥಾಟ್ಸ್ ಇರುತ್ತೆ. ಅದು ಸ್ವಲ್ಪ ಕ್ಲ್ಯಾಶ್ ಅಂತ ಹೇಳಲ್ಲ, ಹೊಂದಾಣಿಕೆ ಇಲ್ಲ ಅಂತ ಹೇಳ್ಬೋದು. ಅದಷ್ಟೇ ರೀಸನ್ನು, ಬೇರೆ ಇದಕ್ಕಿಂತ ಬೇರೆ ಏನಿಲ್ಲ. ಎಲ್ಲ ಟಿ ವಿ ಚಾನೆಲ್ಸ್ ಹೇಳಿರೋದೆಲ್ಲ ಸುಳ್ಳು ಅಂತಲೇ ಹೇಳ್ತೀನಿ. ಅದೇ ಮೇಡಮ್, ನಾವು ಆಕ್ಚುಲಿ ಕೇಳೋಣ ಒಂದಿಷ್ಟು ಕ್ಲೋಸ್ ಪರ್ಸನ್ಸ್ ಹತ್ರ ನಾವು ಮಾತಾಡಿದಾಗಲೂ ಕೂಡ ಅದನ್ನೇ ಹೇಳ್ತಿದ್ರು. ಒಂದಿಷ್ಟು ಅವರಿಗೆ ಸಾಂಸಾರಿಕವಾಗಿ ಒಂದಿಷ್ಟು ಗಲಾಟೆಗಳಿದ್ದಾವೆ, ಮಗು ವಿಚಾರದಲ್ಲಿ ಒಂದಿಷ್ಟು ಭಿನ್ನಾಭಿಪ್ರಾಯ ಇದೆ, ಈ ಥರ ಎಲ್ಲ ಒಂದು ವಿಚಾರಗಳನ್ನ ಇದನ್ನೇನಾದರೂ ಡಿಸ್ಕಸ್ ಮಾಡೋದು ನಿಮ್ಮ ಹತ್ರ ಏನಾದರೂ? ಆ ಥರ ಏನೂ ಇಲ್ಲ. ಇವರಿಬ್ರಿಗೂ ಅವರವರ ಫೀಲ್ಡಲ್ಲಿ, ಕ್ರಿಯೇಟಿವ್ ಫೀಲ್ಡಲ್ಲಿ ಇಬ್ಬರೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಮೇ ಬಿ ಅದಕ್ಕೋಸ್ಕರ ಆ ಡಿಸಿಷನ್ ತೊಗೊಂಡ್ರು ಅಂತ ನನಗನ್ಸುತ್ತೆ. ಬಟ್ ಅದರ್ವೈಸ್ ಬೇರೆ ಏನು ಇವರಲ್ಲಿ ಬೇರೆ ಥರ ಸೀರಿಯಸ್ ಆಗಿರೋ ಭಿನ್ನಾಭಿಪ್ರಾಯ ಏನೂ ಇಲ್ಲ. ಕೆಲವ್ರು ಹೇಳ್ತಾರೆ ಸೀರಿಯಸ್ ಆಗಿಲ್ಲ ಅಂದರೆ ಮತ್ತೆ ಯಾಕೆ ಜೊತೆಗಿಲ್ಲ ಅಂತ. ಚಿಕ್ಕ ವಿಷಯನೇ ಅಲ್ವಾ ದೊಡ್ಡದಾಗೋದು. ಸೊ ದೇ ಹ್ಯಾವ್ ಡಿಸೈಡೆಡ್, ಈಗಲೇ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಆಮೇಲೆ ನಾನು ಬೇರೆಯವ್ರಿಗೂ ಇದೇ ಹೇಳಿದೆ, ಬೇರೆ ಸಾಮಾನ್ಯ ಜನರು ಡಿವೋರ್ಸ್ ಆದಾಗ ಯಾರೂ ಕೇಳಲ್ಲ, ಅದೇ ಎಷ್ಟು ಜನ ಮಾಡ್ಕೊತಾರೆ. 1 ವರ್ಷ 8,000 ಕೇಸಸ್ ಬರೀ ಡೈವರ್ಸೇ ಇದೆ ಫೈಲಿಂಗಲ್ಲಿ. ಅದು ಎಲ್ಲ ಏನು ಕ್ಲೋಸ್ ಮಾಡಲ್ಲ, ಅದು ಡಿಸ್ಪ್ಯೂಟೆಡ್ ಇರುತ್ತೆ, ಅದು ವರ್ಷಗಂಟ್ಲೆ ಹೋಗ್ತಾ ಇರುತ್ತೆ. ಒಬ್ರು ಇನ್ನೊಬ್ರು ನೋಡಿದ್ರೆ ಕೋಪ ಬರುತ್ತೆ, ಪ್ರತಿ ಹಿಯರಿಂಗ್ ಡೇಟ್ ಬರ್ತಾ ಇರಬೇಕು. ಅದೆಲ್ಲ ಅವಾಯ್ಡ್ ಮಾಡಿಕೊಂಡು ಇವರು ನಿರ್ಧಾರ ತಗೊಂಡಿದ್ರೆ ಅದು ಅವ್ರ ಮಟ್ಟಕ್ಕೆ ಸರಿ ಅಂತ ಅನಿಸುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.